ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರು, ನೀವು ಸಣ್ಣ ಸವಾಲುಗಳನ್ನ ನೋಡಿ ಹಿಂದೆ ಸರಿಯಬೇಡಿ. ನಿಮ್ಮಲ್ಲಿರುವಂತಹ ಅಪ್ರತಿಮ ಧೈರ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ. ಇಂದು ನೀವು ಮಾಡುವಂತಹ ಶ್ರಮ ನಾಳೆ ಯಶಸ್ಸಿನ ಮೈಲುಗಲ್ಲಾಗಲಿದೆ. ಲೇಟ್ ಆಗಿ ಬಂದರೂ ಲೇಟೆಸ್ಟ್ ಆಗಿ ಗೆಲ್ಲುವುದು ನಿಮ್ಮ ಸ್ಟೈಲ್ ಆಗಿರಲಿ. ಜಗತ್ತು ನಿನ್ನನ್ನ ಗುಂಪಿನಲ್ಲಿ ಒಬ್ಬನನ್ನಾಗಿ ನೋಡಲು ಬಯಸುತ್ತದೆ, ಆದರೆ ನೀನು ಗುಂಪಿನಿಂದ ಹೊರಬಂದು ನಿನ್ನದೇ ದಾರಿಯನ್ನ ಸೃಷ್ಟಿಸಬೇಕಾಗುತ್ತೆ. ವಜ್ರವು ಕಲ್ಲಿದ್ದಲಿನ ನಡುವೆ ಬೆಂದಾಗಲೇ ಹೊಳೆಯುವುದು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ, ಆದರೆ ಆತುರದ ನಿರ್ಧಾರ ಬೇಡ. ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದವರಿಗೆ ಲಾಭದಾಯಕವಾದಂತಹ ದಿನ. ಇನ್ನು ಹಣಕಾಸಿನ ಹರಿವು ಕೂಡ ಸುಧಾರಣೆಯಾಗಲಿದೆ. ಹಳೆಯ ಸಾಲವೊಂದು ವಾಪಸ್ ಬರುವಂತಹ ಸಾಧ್ಯತೆ ಇದೆ. ಸಂಜೆಯ ವೇಳೆಗೆ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಖರ್ಚು ಉಂಟಾಗಬಹುದು. ಶನಿವಾರವಾಗಿರುವುದರಿಂದ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲದಿಂದ ನಿಮ್ಮ ಕೆಲಸಗಳು ಸುಗಮವಾಗಿ ಸಾಗಲಿವೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯವಿರುವಂಥದ್ದು. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಶಾಂತಿಯುತ ವಾತಾವರಣವು ಕೂಡ ಇರುವಂಥದ್ದನ್ನು ಈ ದಿನ ನೀವು ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಅತಿಯಾದಂತಹ ನಿರ್ಲಕ್ಷ್ಯ ಬೇಡ. ಧೂಳಿನಿಂದ ಅಲರ್ಜಿ ಅಥವಾ ಶೀತದ ಸಮಸ್ಯೆ ಕಾಡಬಹುದು. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ ಮತ್ತು ನಿಮ್ಮ ಆಹಾರ ಕ್ರಮದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಇಂದು ಸಂಜೆ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ದಾರಿಯಲ್ಲಿರುವಂತಹ ವಿಘ್ನಗಳನ್ನು ದೂರ ಮಾಡುವಂಥದ್ದು. ಇನ್ನು ಹನುಮಾನ್ ಚಾಲಿಸ ಪಾರಾಯಣ ಮಾಡುವುದರಿಂದ ಮನೋಬಲ ಹೆಚ್ಚಾಗುವಂಥದ್ದು ಮತ್ತು ಮಂಗಳನ ದೋಷಗಳು ಕಡಿಮೆಯಾಗುವಂಥದ್ದು. ಇನ್ನು ಸೇವೆಯಾಗಿ ಕಪ್ಪು ನಾಯಿ ಅಥವಾ ಹಸಿದ ಪ್ರಾಣಿಗಳಿಗೆ ಆಹಾರವನ್ನು ನೀಡಬೇಕಾಗುತ್ತೆ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ಸರಳವಾದಂತಹ ಮಾರ್ಗ. ಇನ್ನು ಇಂದಿನ ಮಂತ್ರವಾಗಿ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ವೃಷಭ ರಾಶಿಯವರು, ನೀವು ಭೂಮಿಯಷ್ಟೇ ತಾಳ್ಮೆಯುಳ್ಳವರು. ನಿಮ್ಮ ಆ ತಾಳ್ಮೆಯೇ ಇಂದು ನಿಮ್ಮನ್ನ ದೊಡ್ಡ ಸಂಕಷ್ಟದಿಂದ ಪಾರು ಮಾಡಲಿದೆ. ಜನರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದಕ್ಕಿಂತ ನಿಮ್ಮ ಗುರಿ ನಿಮಗೆ ಎಷ್ಟು ಮುಖ್ಯ ಎಂಬುದು ಮಾತ್ರ ನೆನಪಿರಲಿ. ಗೆಲುವಿನ ವೇಗಕ್ಕಿಂತ ಗುರಿಯತ್ತ ನಡೆಯುವಂತಹ ಸ್ಥಿರತೆ ಮುಖ್ಯ. ನೆನಪಿಡಿ, ಪರ್ವತವನ್ನ ಏರುವವನು ಬಗ್ಗಿ ನಡೆಯುತ್ತಾನೆಯೇ ಹೊರತು ಸೋತು ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ಇಂದಿನ ನಿಧಾನಗತಿಯ ಪ್ರಯತ್ನವೇ ನಾಳೆಯ ವೇಗವಾದ ಯಶಸ್ಸಿಗೆ ಮೆಟ್ಟಲಾಗುವಂಥದ್ದು. ಇಂದು ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು. ದೊಡ್ಡ ಮೊತ್ತದ ಹೂಡಿಕೆ ಮಾಡುವ ಮುನ್ನ ನುರಿತವರ ಸಲಹೆಯನ್ನ ಪಡೆಯಿರಿ. ಅನಗತ್ಯ ಸಾಲ ನೀಡುವಿಕೆ ಬೇಡ. ಸಂಜೆಯ ವೇಳೆಗೆ ಆಕಸ್ಮಿಕವಾಗಿ ಬರಬೇಕಾಗಿದ್ದಂತಹ ಹಣದ ಬಗ್ಗೆ ಶುಭ ಸುದ್ದಿ ಕೇಳುವಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ವಾದವನ್ನ ಮಾಡಬೇಡಿ. ಮೌನವೇ ಇಂದು ನಿಮ್ಮ ದೊಡ್ಡ ಆಯುಧ. ಮನೆಗೆ ಸಂಬಂಧಿಸಿದ ಮಂಗಳ ಕಾರ್ಯಗಳ ಬಗ್ಗೆ ಚರ್ಚೆಗಳು ಕೂಡ ನಡೆಯುವಂತಹ ದಿನ. ಹಳೆಯ ಸ್ನೇಹಿತರ ಭೇಟಿಯಿಂದ ಮನಸ್ಸಿಗೆ ಸಂತೋಷವೂ ಕೂಡ ಆಗುವಂಥದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಇಂದು ಕಾಲು ನೋವು ಅಥವಾ ಸೊಂಟದ ನೋವು ಕಾಣಿಸಿಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಸಮಸ್ಯೆಯಾಗದಂತೆ ಆಹಾರದ ಕ್ರಮದ ಕಡೆಗೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಪ್ರಾಣಾಯಾಮ ಮಾಡುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ದೊರೆಯುವಂಥದ್ದು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆಗೆ ಇಂದು ಪರೀಕ್ಷೆ ಎದುರಾಗಬಹುದು. ಶನಿವಾರದ ಪ್ರಭಾವದಿಂದಾಗಿ ಕೆಲವು ಕೆಲಸಗಳು ನಿಧಾನಗತಿಯಲ್ಲಿ ಸಾಗಬಹುದು, ಆದರೆ ಧೃತಿಗೆಡಬೇಡಿ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ತಾಂತ್ರಿಕ ಅಥವಾ ಯಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಲಾಭದಾಯಕವಾದಂತಹ ದಿನವನ್ನ ನೋಡ್ತೀರಾ. ಇನ್ನು ಇಂದು ಸಂಜೆ ಸೂರ್ಯಾಸ್ತದ ನಂತರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಸ್ವಲ್ಪ ಕಪ್ಪು ಎಳ್ಳನ್ನು ದಾನವಾಗಿ ಮಾಡುವುದು ಅಥವಾ ನೀರಿನಲ್ಲಿ ಹಾಕಿ ಸ್ನಾನವನ್ನ ಮಾಡುವುದು ನಿಮ್ಮ ಜಾತಕದ ದೋಷಗಳನ್ನ ಕಡಿಮೆ ಮಾಡುವಂಥದ್ದು. ಇನ್ನು ಬೆಳಗ್ಗೆ ಹಸಿದ ಕಾಗೆಗಳಿಗೆ ಸ್ವಲ್ಪ ಅನ್ನ ಅಥವಾ ಬ್ರೆಡ್ ತುಂಡುಗಳನ್ನ ನೀಡಬೇಕಾಗುತ್ತೆ. ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಸುಲಭವಾದಂತಹ ಮಾರ್ಗ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿಯವರು, ನಿಮ್ಮ ಮಾತುಗಾರಿಕೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಪವರ್. ಇಂದು ಜನರು ನಿಮ್ಮನ್ನ ಟೀಕಿಸಿದರೂ ಎದೆಗುಂದಬೇಡಿ. ನೆನಪಿಡಿ, ಬ್ರ್ಯಾಂಡ್ ಆಗುವುದು ಸುಲಭವಲ್ಲ, ಆದರೆ ಒಮ್ಮೆ ಬ್ರ್ಯಾಂಡ್ ಅಂದರೆ ಜಗತ್ತೇ ನಿಮ್ಮ ಹಿಂದೆ ಇರುತ್ತದೆ. ನಿಮ್ಮ ಕೆಲಸ ಮಾತನಾಡಬೇಕಾಗುತ್ತೆ. ನಿಮ್ಮ ಸೈಲೆನ್ಸ್ ಸೋಲಲ್ಲ, ಅದು ನಿಮ್ಮ ಮುಂದಿನ ದೊಡ್ಡ ಸಕ್ಸಸ್ಗೆ ಬೇಕಾದಂತಹ ಪ್ರಿಪರೇಷನ್. ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟರೆ ಅದು ಹೆದರಿದೆ ಎಂದಲ್ಲ, ಅದು ಲಾಂಗ್ ಜಂಪ್ ಮಾಡೋಕೆ ರೆಡಿಯಾಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭದ ಸೂಚನವಿದೆ.
ಇನ್ನು ಶನಿವಾರವಾಗಿರುವುದರಿಂದ ತಾಂತ್ರಿಕ ಕ್ಷೇತ್ರ ಅಥವಾ ಕಬ್ಬಿಣದ ವ್ಯವಹಾರದಲ್ಲಿ ಇರುವವರಿಗೆ ಹೆಚ್ಚಿನ ಪ್ರಗತಿ ಕಂಡುಬರುತ್ತದೆ. ಹಣಕಾಸಿನ ಹರಿವು ಸಾಧಾರಣವಾಗಿರುವಂಥದ್ದು. ಅನಗತ್ಯ ಖರ್ಚುಗಳು ನಿಯಂತ್ರಿಸುವುದು ಬಹಳ ಮುಖ್ಯ. ಇಂದು ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ, ಏಕೆಂದರೆ ಅದನ್ನ ಮರಳಿ ಪಡೆಯುವುದು ತುಂಬಾ ಕಷ್ಟಕರವಾಗಬಹುದು. ಇನ್ನು ಉಳಿತಾಯದ ಯೋಜನೆಗಳ ಬಗ್ಗೆ ಸ್ವಲ್ಪ ಆಲೋಚಿಸಲು ಇದು ಒಳ್ಳೆಯ ಸಮಯ. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಸಮಯವನ್ನ ಕಳೆಯಲು ಇದು ಒಳ್ಳೆಯ ದಿನ. ಜೀವನ ಸಂಗಾತಿಯ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗುವಂಥದ್ದು. ಇನ್ನು ಅವಿವಾಹಿತರಿಗೆ ದೂರದ ಸಂಬಂಧದಿಂದ ಮದುವೆಯ ಮಾತುಕತೆಗಳು ಕೂಡ ಶುರುವಾಗುವಂಥದ್ದು. ಸಣ್ಣ ಪ್ರವಾಸ ಮಾಡುವಂತಹ ಸಾಧ್ಯತೆಯು ಕೂಡ ಇಂದು ಗೋಚರಿಸ್ತಾ ಇದೆ. ಇನ್ನು ಆರೋಗ್ಯದ ಬಗ್ಗೆ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಧೂಳು ಮತ್ತು ಉಷ್ಣತೆಯಿಂದ ಅಲರ್ಜಿ ಅಥವಾ ಕಣ್ಣಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ತಾಜು ಹಣ್ಣುಗಳ ಸೇವನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಇಂದು ಸಂಜೆ ಹತ್ತಿರದ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನು ದೂರ ಮಾಡುವಂಥದ್ದು. ಇನ್ನು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ಹನುಮಾನ್ ಚಾಲಿಸವನ್ನ ಪಡಿಸಬೇಕಾಗುತ್ತೆ. ಇದು ಶನಿಯ ಕೆಟ್ಟ ದೃಷ್ಟಿಯಿಂದ ನಿಮ್ಮನ್ನ ರಕ್ಷಿಸುವಂಥದ್ದು. ಇನ್ನು ಹಸಿದ ಕಾಗೆಗಳಿಗೆ ಸ್ವಲ್ಪ ಅನ್ನ ಅಥವಾ ಕಪ್ಪು ನಾಯಿಗಳಿಗೆ ಆಹಾರವನ್ನ ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಹೆಚ್ಚಿಗೆ ಮಾಡುವಂಥದ್ದು. ಇಂದಿನ ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕಟಕ ರಾಶಿಯವರಿಗೆ ಜಗತ್ತು ನಿಮ್ಮನ್ನ ಸೋಲಿಸಲು 1000 ದಾರಿಯನ್ನ ಹುಡುಕಬಹುದು, ಆದರೆ ನೀವು ಗೆಲ್ಲಲು ಒಂದು ಹಠ ಹಿಡಿದರೆ ಸಾಕು. ನೆನಪಿಡಿ, ನಿಧಾನವಾಗಿ ನಡೆದರೂ ಪರವಾಗಿಲ್ಲ, ದಾರಿ ಸರಿಯಾಗಿದ್ದರೆ ಗುರಿ ತಲುಪೇ ತೀರುತ್ತೀರಿ. ನೀವು ಭಾವನಾತ್ಮಕವಾಗಿ ಎಷ್ಟು ಮೃದುವೋ ಸಂಕಲ್ಪದಲ್ಲಿ ಅಷ್ಟೇ ದೃಢವಾಗಿರಿ. ಇಂದಿನ ನಿಮ್ಮ ಮೌನ ಮತ್ತು ಶ್ರಮ ನಾಳೆಯ ದಿನಗಳಲ್ಲಿ ದೊಡ್ಡ ಯಶಸ್ಸನ್ನ ಸದ್ದು ಮಾಡುವಂಥದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಇಂದು ಸಾಧಾರಣ ಫಲಿತಾಂಶಗಳಿರುವಂಥದ್ದು. ಹಠಾತ್ ಖರ್ಚುಗಳು ಕೂಡ ಎದುರಾಗಬಹುದಾದಂತಹ ದಿನ. ಆದ್ದರಿಂದ ಹಣದ ನಿರ್ವಹಣೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಲಾಟರಿ ಅಥವಾ ಜೂಜಿನಾಟದಂತಹ ಸಾಹಸಗಳಿಂದ ದೂರವಿರಬೇಕಾಗುತ್ತೆ ಆದಷ್ಟು ನೀವು. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ತಾಳ್ಮೆ ಬಹಳ ಮುಖ್ಯ. ಶನಿವಾರದ ಪ್ರಭಾವದಿಂದ ಕೆಲಸದ ವೇಗ ಸ್ವಲ್ಪ ನಿಧಾನವಾಗಬಹುದು, ಆದರೆ ಪೂರ್ಣಗೊಂಡ ಕೆಲಸವು ನಿಮಗೆ ದೀರ್ಘಕಾಲದ ಲಾಭವನ್ನ ನೀಡಲಿದೆ. ವ್ಯಾಪಾರಿಗಳಿಗೆ ಹಳೆಯ ಬಾಕಿ ವಸೂಲಿಯಾಗುವಂತಹ ಸಾಧ್ಯತೆ ಇದೆ. ಕಬ್ಬಿಣ, ತೈಲ, ಯಂತ್ರೋಪಕರಣ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಲಾಭದಾಯಕವಾದಂತಹ ದಿನ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಶಾಂತಿ ಕಾಪಾಡಲು ಅನಗತ್ಯ ಚರ್ಚೆಗಳಿಂದ ದೂರವಿರಬೇಕಾಗುತ್ತೆ. ಸಂಜೆಯ ವೇಳೆಗೆ ಬಂಧು ಮಿತ್ರರ ಆಗಮನದಿಂದ ಸಂತೋಷದ ವಾತಾವರಣವನ್ನು ಕೂಡ ನೀವು ಈ ದಿನ ನೋಡ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ಅಸಡ್ಯವನ್ನ ಪಡಬೇಡಿ. ನೀವು ಕಾಲು ನೋವು ಅಥವಾ ಮಂಡಿ ನೋವು ಕೂಡ ಕಾಣಿಸಿಕೊಳ್ಳಬಹುದು. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮವನ್ನ ಮತ್ತು ಧ್ಯಾನವನ್ನ ಮಾಡಬೇಕಾಗುತ್ತೆ. ಇನ್ನು ಸಾಕಷ್ಟು ನೀರನ್ನ ಕುಡಿಯುವುದರಿಂದ ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಂದು ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ವಿಳಂಬವನ್ನ ತಪ್ಪಿಸುವಂಥದ್ದು. ಇನ್ನು ಸ್ವಲ್ಪ ಕಪ್ಪು ಎಳ್ಳನ್ನ ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠ. ಇನ್ನು ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಸಿದ ಕಾಗೆಗಳಿಗೆ ಸ್ವಲ್ಪ ಅನ್ನ ಅಥವಾ ಕಪ್ಪು ನಾಯಿಗಳಿಗೆ ಆಹಾರವನ್ನ ನೀಡಿ. ಇದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನ ನೀಡುವಂಥದ್ದು. ಶುಭ ಸಂಖ್ಯೆಯಾಗಿ 2 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿಯವರಿಗೆ ಜಗತ್ತು ನಿಮ್ಮನ್ನ ಸೋಲಿಸಲು ಸಂಚನ್ನ ಹೂಡಿದರೂ ಹೆದರಬೇಡಿ, ಏಕೆಂದರೆ ಕಾಡಿನ ರಾಜ ಸಿಂಹ ಎಂದೂ ಕೂಡ ಘೋಷಿಸಿಕೊಳ್ಳುವುದಿಲ್ಲ. ಅದು ತನ್ನ ಗರ್ಜನೆಯಿಂದಲೇ ತಾನೇ ರಾಜ ಎಂಬುದನ್ನ ತೋರಿಸಿಕೊಡುತ್ತದೆ. ನಿಮ್ಮ ಶ್ರಮವು ಹಾಗೆ ಇರಲಿ. ಯಶಸ್ಸು ಆಗ ತಾನಾಗಿಯೇ ಹುಡುಕಿಕೊಂಡು ಬರುವಂತದ್ದನ್ನ ನೋಡ್ತೀರಾ, ಏಕೆಂದರೆ ನೀವು ಹುಟ್ಟಿನಿಂದಲೇ ನಾಯಕರು. ಇಂದು ಸಣ್ಣ ಪುಟ್ಟ ಅಡೆತಡೆಗಳು ಎದುರಾದಾಗ ನಿಲ್ಲಬೇಡಿ, ಅವನ್ನಕ್ಕೆ ಹೆದರಿ. ನಿಮ್ಮ ಛಲವೇ ನಿಮ್ಮನ್ನ ಗುರಿ ತಲುಪಿಸುವಂತದ್ದನ್ನ ಶೀಘ್ರದಲ್ಲೇ ನೀವು ನೋಡ್ತೀರಾ. ಇಂದು ಹಣಕಾಸಿನ ಹರಿವು ಸುಧಾರಣೆಯನ್ನ ತರುವಂಥದ್ದು. ಹಠಾತ್ ಧನಲಾಭದ ಯೋಗವಿದ್ದರೂ ವಿಲಾಸಿ ವಸ್ತುಗಳಿಗಾಗಿ ಹೆಚ್ಚಿನ ಹಣ ಖರ್ಚಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕಳೆದು ಹೋಗಿದ್ದಂತಹ ಅಮೂಲ್ಯ ವಸ್ತುವೊಂದು ಇಂದು ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಇದ್ದಂತಹ ಕೆಲಸಗಳು ಇಂದು ಪೂರ್ಣಗೊಳ್ಳಲಿವೆ. ಉದ್ಯೋಗಿಗಳಿಗೆ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ದೊರೆಯುವಂತಹ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯ, ಆದರೆ ಆತುರದ ನಿರ್ಧಾರ ಬೇಡ. ಹಳೆಯ ಶತ್ರುಗಳು ಇಂದು ನಿಮಗೆ ಮಿತ್ರರಾಗುವಂಥದ್ದನ್ನು ನೋಡ್ತೀರ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ನಿಮಗೆ ದೊಡ್ಡ ಶಕ್ತಿಯಾಗಲಿದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುವಂಥದ್ದು. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿ ಕಂಡುಬರುವಂತಹ ಸಾಧ್ಯತೆ ಇದೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಇದ್ದಂತಹ ಆತಂಕ ಕೂಡ ದೂರವಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸ್ವಲ್ಪ ಜಾಗರೂಕರಾಗಿರಿ.
ಬೆನ್ನು ನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಮಸಾಲೆಯುಕ್ತ ಆಹಾರದಿಂದ ದೂರವಿರಿ ಮತ್ತು ಸಾಕಷ್ಟು ನೀರನ್ನು ಕುಡಿಯಿರಿ. ಇಂದು ಸಂಜೆ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಮೀಸಲಿಡಬೇಕಾಗುತ್ತೆ ಸಮಯವನ್ನು. ಇನ್ನು ಸೂರ್ಯಾಸ್ತದ ನಂತರ ಶನಿ ಚಾಲಿಸವನ್ನ ಅಥವಾ ಶನಿ ಅಷ್ಟೋತ್ತರವನ್ನ ಪಠಿಸಿ. ಇದು ನಿಮ್ಮ ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನು ನಿವಾರಿಸುವಂಥದ್ದು. ಇನ್ನು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಪಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವಂಥದ್ದು. ಇನ್ನು ಹಸಿದ ಪ್ರಾಣಿಗಳಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನು ನೀಡಿ. ವಿಶೇಷವಾಗಿ ಕಪ್ಪು ನಾಯಿಗೆ ರೊಟ್ಟಿ ಅಥವಾ ಆಹಾರ ನೀಡುವುದು ಬಹಳ ಶ್ರೇಷ್ಠ. ಇಂದಿನ ಜಪವಾಗಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಿ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರು, ನೀವು ಮಾಡುವಂತಹ ಸೈಲೆಂಟ್ ಹಾರ್ಡ್ ವರ್ಕ್ ನಾಳೆ ಇಡೀ ಜಗತ್ತು ಮಾತನಾಡುವಂತೆ ಮಾಡುತ್ತದೆ. ಬ್ರ್ಯಾಂಡ್ ಆಗಿ ಬೆಳೆಯುವುದರತ್ತ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ಜಗತ್ತು ನಿನ್ನ ಮೌನವನ್ನ ಸೋಲು ಎಂದು ಭಾವಿಸಬಹುದು, ಆದರೆ ನೆನಪಿಡಿ, ಸಿಂಹ ಗರ್ಜಿಸುವ ಮೊದಲು ಮೌನವಾಗಿ ಇರುವಂಥದ್ದು. ನಿನ್ನ ಸಕ್ಸಸ್ ಎಷ್ಟಿರಬೇಕೆಂದರೆ ನಿನ್ನನ್ನು ವಿರೋಧಿಸುವವರು ನಿನ್ನ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಕ್ಯೂ ನಿಲ್ಲುವಂತಿರಬೇಕು. ಇಂದು ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ಕಣ್ಣಿನ ಉರಿ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನು ಕುಡಿಯಿರಿ ಮತ್ತು ಸಂಜೆ ಸ್ವಲ್ಪ ಸಮಯ ಪ್ರಾಣಾಯಾಮಕ್ಕೆ ಮೀಸಲಿಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ನೆಲೆಸುವಂಥದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೇಳಿ ಬರಬಹುದು. ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಸೂಚನೆಗಳಿವೆ. ಮಕ್ಕಳ ಪ್ರಗತಿಯು ನಿಮಗೆ ಸಂತೋಷವನ್ನ ತರಲಿದೆ. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯಲಿದೆ. ಆದರೂ ಶನಿವಾರವಾಗಿರುವುದರಿಂದ ಅನಗತ್ಯ ಯಂತ್ರೋಪಕರಣ ದುರಸ್ತಿಗೆ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ನಂಬಬೇಡಿ. ಇನ್ನು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯದಕ್ಷತೆ ಹೆಚ್ಚಾಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಕೆಲಸಗಳನ್ನು ಬುದ್ಧಿವಂತಿಕೆಯಿಂದ ಮುಗಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ಬರಲಿವೆ. ತಾಂತ್ರಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಇಂದು ಪ್ರಗತಿಯ ದಿನವೂ ಕೂಡ ಆಗಿರುವುದು. ಇಂದು ಸಂಜೆ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕು. ಇದು ಕೆಲಸದಲ್ಲಿರುವಂತಹ ಅಡೆತಡೆಗಳನ್ನು ನಿವಾರಿಸುವಂಥದ್ದು. ಸ್ವಲ್ಪ ಕಪ್ಪು ಎಳ್ಳನ್ನು ದಾನವಾಗಿ ಮಾಡುವುದು ಅಥವಾ ಕಪ್ಪು ಬಣ್ಣದ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು ಕೂಡ ತುಂಬಾ ಶ್ರೇಷ್ಠ. ನಿಮ್ಮ ರಾಶಾಧಿಪತಿ ಬುಧನ ಅನುಗ್ರಹಕ್ಕಾಗಿ ಓಂ ಭುಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇಂದು ನಿಮ್ಮ ಬಳಿ ಹಸಿರು ಬಣ್ಣದ ಕರವಸ್ತ್ರ ಮತ್ತು ಹಸಿರು ಬಟ್ಟೆಯನ್ನ ನೀವು ಧರಿಸಬೇಕಾಗುತ್ತೆ. ಇದು ನಿಮ್ಮ ಆಲೋಚನಾ ಶಕ್ತಿಯನ್ನ ಹೆಚ್ಚಿಸುವಂಥದ್ದು. ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಅದೃಷ್ಟ ಒದಗಿ ಬರುವಂತದ್ದನ್ನ ನೋಡ್ತೀರಾ. ತುಲಾ ರಾಶಿಯವರಿಗೆ ಜಗತ್ತು ನಿಮ್ಮನ್ನ ಸೋಲಿಸಲು ಸಂಚನ್ನ ಹೂಡಿದರೂ ತೊಂದರೆ ಇಲ್ಲ. ಆದರೆ ನಿನ್ನ ಒಳಗಿನ ಆತ್ಮವಿಶ್ವಾಸ ನಿನ್ನನ್ನ ಕೈಬಿಡಬಾರದು. ನೆನಪಿಡು, ಕೆತ್ತಿದ ಕಲ್ಲಿಗೆ ಮಾತ್ರ ದೇವಸ್ಥಾನದಲ್ಲಿ ಸ್ಥಾನ. ಸೋಲನ್ನ ಮೆಟ್ಟಿ ನಿಂತವನಿಗೆ ಮಾತ್ರ ಈ ಜಗತ್ತಿನಲ್ಲಿ ಗೌರವ. ನೀವು ಸಮತೋಲನದ ಸಂಕೇತ. ಇಂದು ಏನೇ ಏರುಪೇರಾದರೂ ನಿಮ್ಮ ಶಾಂತತೆಯನ್ನ ಕಳೆದುಕೊಳ್ಳಬೇಡಿ. ನಿಮ್ಮ ಸೈಲೆಂಟ್ ವರ್ಕ್ ನಾಳೆ ದೊಡ್ಡ ಸಕ್ಸಸ್ ಸೌಂಡ್ ಅನ್ನ ಮಾಡುವಂಥದ್ದನ್ನ ನೀವು ಶೀಘ್ರದಲ್ಲಿ ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ಸಮಯ ಹತ್ತಿರದಲ್ಲಿರುವಂಥದ್ದು. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಹೂಡಿಕೆಗೆ ಸಂಬಂಧಿಸಿದಂತಹ ಉತ್ತಮ ಆಫರ್ಗಳು ಬರಬಹುದು. ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಹಣಕಾಸಿನ ವಿಷಯದಲ್ಲಿ ಇಂದು ನಿಮಗೆ ಅದೃಷ್ಟ ಬರಲಿದೆ. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಹಾದಿಯು ಕೂಡ ಸುಗಮವಾಗಲಿದೆ. ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವಂತಹ ಸಾಧ್ಯತೆ ಇದೆ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಬೇಕಾಗುತ್ತೆ. ನೀವು ಭೂಮಿ ಅಥವಾ ವಾಹನ ಖರೀದಿ ಮಾಡುವ ಆಲೋಚನೆ ಇದ್ದರೆ ಇಂದು ಚರ್ಚೆಯನ್ನ ಆರಂಭಿಸಬಹುದು. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನು ನೆಲೆಸಿರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂಥದ್ದು. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂಥದ್ದನ್ನ ನೋಡ್ತೀರಾ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಲಕ್ಷಣಗಳಿವೆ. ಮನೆ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣ ದಿನ. ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸವಾಗಬಹುದು. ಕಣ್ಣಿನ ಉರಿ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಎದುರಾಗದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಂಜೆಯ ವೇಳೆ ಸ್ವಲ್ಪ ಸಮಯ ನಡಿಗೆ ಅಥವಾ ಪ್ರಾಣಾಯಾಮ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯಕರ. ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇದು ನಿಮ್ಮ ಕೆಲಸದಲ್ಲಿರುವಂತಹ ವಿಘ್ನಗಳನ್ನು ನಿವಾರಿಸುವಂಥದ್ದು. ಸ್ವಲ್ಪ ಕಪ್ಪು ಎಳ್ಳನ್ನ ಅಥವಾ ಕಪ್ಪು ಬಟ್ಟೆಯನ್ನು ದಾನವಾಗಿ ಮಾಡುವುದು ಇದು ಶನಿ ದೇವರ ಕೃಪೆಗೆ ಪಾತ್ರರಾಗಲು ಉತ್ತಮವಾದಂತಹ ಮಾರ್ಗ. ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದು ನಿಮ್ಮ ಆರ್ಥಿಕ ಪ್ರಗತಿಗೆ ಸಹಕಾರಿಯಾಗುವಂಥದ್ದು. ಶುಭ ಸಂಖ್ಯೆಯಾಗಿ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಕಡು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು, ನಿಮ್ಮ ಮೌನವು ಸಮಾಜಕ್ಕೆ ಸೋಲೆನಿಸಬಹುದು. ಆದರೆ ನೆನಪಿಡಿ, ಸುನಾಮಿ ಬರುವ ಮುನ್ನ ಸಮುದ್ರ ಯಾವತ್ತೂ ಶಾಂತವಾಗಿರುತ್ತದೆ.
ವೃಶ್ಚಿಕ ರಾಶಿಯವರು, ನೀವು ಶಾಂತವಾಗಿರುವುದು ನಿಮ್ಮ ದೌರ್ಬಲ್ಯವಲ್ಲ, ಅದು ನಿಮ್ಮ ಮುಂದಿನ ದೊಡ್ಡ ಜಿಗಿತದ ತಯಾರಿ. ನೀವು ಜನ್ಮಜಾತ ಫೈಟರ್ಗಳು. ಸೋಲುಗಳನ್ನ ಮೆಟ್ಟಿ ನಿಂತು ಗೆಲುವಿನ ಶಿಖರ ಏರುವಂತಹ ಶಕ್ತಿ ನಿಮಗಿರುವಂತದ್ದು. ನಿಮ್ಮ ಗುರಿ ಸ್ಪಷ್ಟವಾಗಿರಲಿ, ಆಗ ಯಶಸ್ಸು ತಾನಾಗೆ ಹುಡುಕಿಕೊಂಡು ಬರುವಂತದ್ದನ್ನ ಸದ್ಯದಲ್ಲೇ ನೀವು ನೋಡ್ತೀರ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಅಸಡ್ಡೆ ಬೇಡ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸವಾಗಬಹುದು. ಪೌಷ್ಟಿಕ ಆಹಾರ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನ ಪಡೆಯಿರಿ. ಕಣ್ಣಿನ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ ಇಂದು. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರಲಿದ್ದು, ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವಂತಹ ಲಕ್ಷಣಗಳಿವೆ. ಇನ್ನು ಮಕ್ಕಳ ಸಾಧನೆಯು ನಿಮಗೆ ಹೆಮ್ಮೆಯನ್ನ ತರುವಂತದ್ದು. ಇನ್ನು ಆರ್ಥಿಕವಾಗಿ ಇಂದು ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳು ನಿರೀಕ್ಷೆಗೂ ಮೀರಿದಂತಹ ಪ್ರತಿಫಲವನ್ನ ನೀಡುವಂತಹ ದಿನ. ಬರಬೇಕಾಗಿದ್ದಂತಹ ಬಾಕಿ ಹಣ ಕೈ ಸೇರುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಇಟ್ಕೊಳ್ಬೇಕಾಗುತ್ತೆ. ಇಂದು ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂತದ್ದು. ದೀರ್ಘಕಾಲದ ಯೋಜನೆಯೊಂದು ಅಂತಿಮ ಹಂತಕ್ಕೆ ತಲುಪಲಿದೆ. ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವಿದೆ. ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಪಾರದರ್ಶಕತೆಯನ್ನ ನೋಡಿಕೊಂಡು ಹೋಗಿ. ಹೊಸ ಉದ್ಯೋಗದ ಹುಡುಕಾಟದಲ್ಲಿರುವವರಿಗೆ ಇಂದು ಶುಭ ಸುದ್ದಿ ಸಿಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಇಂದು ಸಾಯಂಕಾಲ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ನಿಮ್ಮ ಕೆಲಸದಲ್ಲಿನ ಅಡೆತಡೆವನ್ನ ನಿವಾರಿಸುವಂಥದ್ದು. ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುವಂಥದ್ದು. ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ಧಾನ್ಯ ಅಥವಾ ಬಟ್ಟೆಯನ್ನ ದಾನವಾಗಿ ಮಾಡುವುದು. ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಧನುರ್ರಾಶಿಯವರು, ನೀವು ಗುರಿ ತಲುಪುವ ತನಕ ನಿಲ್ಲಬೇಡಿ. ಏಕೆಂದರೆ ಜಗತ್ತು ಗೆದ್ದವರ ಇತಿಹಾಸವನ್ನಷ್ಟೇ ಓದುತ್ತದೆ ಹೊರತು ಸೋತು ಕುಳಿತವರ ಕಥೆಗಳನ್ನಲ್ಲ. ನಿಮ್ಮ ತಾಳ್ಮೆ ಮತ್ತು ಶ್ರಮವೇ ನಾಳೆಯ ನಿಮ್ಮ ಸಾಮ್ರಾಜ್ಯಕ್ಕೆ ತಳಹದಿ ಆಗುವಂಥದ್ದು. ನೀವು ಜನ್ಮಜಾತ ಗುರಿಕಾರರು. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸಲು ಬಿಡಬೇಡಿ. ಇಂದು ನೀವು ಹಾಕುವಂತಹ ಪ್ರತಿ ಹೆಜ್ಜೆಯು ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಹತ್ತಿರವಾಗಿಸುವಂಥದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು. ಆದರೆ ಶನಿವಾರವಾಗಿರುವುದರಿಂದ ಆಕಸ್ಮಿಕ ಖರ್ಚುಗಳು ಕೂಡ ಎದುರಾಗಬಹುದು. ಹಳೆಯ ಸಾಲಗಳನ್ನ ತೀರಿಸಲು ಈ ದಿನ ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ನೀವು ಹಣದ ವ್ಯವಹಾರ ಮಾಡುವಾಗ ಯಾರನ್ನೂ ಕೂಡ ಕ್ರೂಢರಾಗಿ ನಂಬಬೇಡಿ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುವಂಥದ್ದು. ಜೀವನ ಸಂಗಾತಿಯೊಂದಿಗೆ ಸುಂದರ ಸಮಯವನ್ನ ಕಳೆಯುವಂತಹ ದಿನ. ಪ್ರೇಮಿಗಳಿಗೆ ಇಂದು ರೋಚಕ ಸುದ್ದಿಯೊಂದು ಸಿಗಬಹುದು. ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗುತ್ತೆ. ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ಬಗ್ಗೆ ಅತಿಯಾದಂತಹ ಆತಂಕ ಬೇಡ. ಆದರೆ ಅಜೀರ್ಣ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗದಂತೆ ಆಹಾರದ ಮೇಲೆ ನಿಯಂತ್ರಣವಿರಲಿ. ಸಂಜೆ ಸ್ವಲ್ಪ ಸಮಯ ಧ್ಯಾನ ಅಥವಾ ವಾಕಿಂಗ್ ಮಾಡುವುದು ಕೂಡ ತುಂಬಾ ಒಳ್ಳೆಯದು ನಿಮಗೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯನ್ನ ಮೇಲಾಧಿಕಾರಿಗಳು ಗುರುತಿಸುತ್ತಾರೆ. ವ್ಯಾಪಾರಸ್ಥರಿಗೆ ಈ ದಿನ ಲಾಭದಾಯಕವಾಗಿರಲಿದೆ. ವಿಶೇಷವಾಗಿ ವಿದೇಶಿ ವ್ಯವಹಾರ ಅಥವಾ ದೂರದ ಊರಿನ ವ್ಯವಹಾರಗಳಲ್ಲಿ ಪ್ರಗತಿ ಕಂಡು ಬರುತ್ತದೆ. ಹೊಸ ಹೂಡಿಕೆಗೆ ಇಂದು ಒಳ್ಳೆಯ ಸಮಯ. ಇಂದು ಸಂಜೆ ಹನುಮಂತನ ಮುಂದೆ ಕುಳಿತು ಹನುಮಾನ್ ಚಾಲೀಸವನ್ನ ಪಠಿಸಿ. ಇದು ನಿಮ್ಮಲ್ಲಿ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನ ತುಂಬುವಂಥದ್ದು. ಹಸಿದ ಕಾಗೆಗಳಿಗೆ ಅಥವಾ ಕಪ್ಪು ನಾಯಿಗೆ ಸ್ವಲ್ಪ ಆಹಾರವನ್ನ ನೀಡಿ. ಇದು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂಥದ್ದು. ಇಂದಿನ ಜಪವಾಗಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕಡು ನೀಲಿಯನ್ನ ಬಳಸಿದ್ದಲ್ಲಿ ಅದೃಷ್ಟ ಈ ದಿನ ನಿಮಗೆ ಒದಗಿ ಬರುವಂತದ್ದನ್ನ ನೋಡ್ತೀರಾ. ಮಕರ ರಾಶಿಯವರಿಗೆ ಬೆಟ್ಟ ಎಷ್ಟು ಎತ್ತರವಿದ್ದರೂ ಶಿಖರ ಕಾಲು ಕೆಳಗೆ ಇರುತ್ತದೆ. ನಿಮ್ಮ ಗುರಿ ದೊಡ್ಡದಿದ್ದರೆ ಸವಾಲುಗಳು ದೊಡ್ಡದಾಗಿ ಇರುತ್ತವೆ. ಜನರು ನಿಮ್ಮನ್ನ ನೋಡಿ ನಗಲಿ ಅಥವಾ ಹೀಯಾಳಿಸಲಿ, ನಿಮ್ಮ ಕೆಲಸ ಮಾತನಾಡುವ ದಿನ ಬಂದೇ ಬರುವಂಥದ್ದು. ನೆನಪಿಡಿ, ಸೈಲೆಂಟ್ ಆಗಿ ಕೆಲಸ ಮಾಡಿ. ಸಕ್ಸಸ್ ಎಂಬ ಸುದ್ದಿ ಇಡೀ ಜಗತ್ತಿಗೆ ಕೇಳಿಸುವಂತದ್ದನ್ನ ನೀವು ಸದ್ಯದಲ್ಲೇ ನೋಡ್ತೀರಾ. ಇಂದು ಕೆಲಸದ ಸ್ಥಳದಲ್ಲಿ ಶನಿವಾರವಾಗಿರುವುದರಿಂದ ನಿಮ್ಮ ರಾಶಾಧಿಪತಿ ಶನಿದೇವನ ಪ್ರಭಾವ ಹೆಚ್ಚಾಗಲಿದೆ. ಕೆಲಸದ ಸ್ಥಳದಲ್ಲಿ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ತಡವಾಗಿ ಸಿಗಬಹುದು. ಆದರೆ ನಿಮ್ಮ ತಾಳ್ಮೆಯೇ ನಿಮ್ಮ ಶಕ್ತಿ. ವ್ಯಾಪಾರಸ್ಥರಿಗೆ ಹಳೆಯ ಬಾಕಿ ಹಣ ವಸೂಲಿಯ ಮಾಡುವಂತಹ ಸಾಧ್ಯತೆ ಇದೆ. ಕಬ್ಬಿಣ, ಯಂತ್ರೋಪಕರಣ ಅಥವಾ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಲಾಭದಾಯಕವಾದಂತಹ ದಿನ. ಹಣಕಾಸಿನ ಹರಿವು ಸುಧಾರಣೆಯನ್ನ ತರುವಂಥದ್ದು. ಇಂದು ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಕುಟುಂಬದ ಹಿರಿಯರ ಆರೋಗ್ಯಕ್ಕಾಗಿ ಅಥವಾ ಹಳೆಯ ಸಾಲ ತೀರಿಸಲು ಸ್ವಲ್ಪ ಹಣ ವ್ಯಯವಾಗಬಹುದು. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗಲಿವೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗಬಹುದು. ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮಾತನಾಡಬೇಕಾಗುತ್ತೆ.
ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯು ನಿಮಗೆ ಸಮಾಧಾನವನ್ನ ತರುವಂಥದ್ದು. ಮನೆಯಲ್ಲಿ ಸಕಾರಾತ್ಮಕ ವಾತಾವರಣ ನಿರ್ಮಿಸಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಇನ್ನು ಮೂಳೆ ಅಥವಾ ಕೀಲು ನೋವಿನ ಸಮಸ್ಯೆ ಇರುವವರು ಇಂದು ಸ್ವಲ್ಪ ಜಾಗರೂಕರಾಗಿರಿ. ಅತಿಯಾದ ಮಾನಸಿಕ ಒತ್ತಡ ಬೇಡ. ಸಂಜೆ ವೇಳೆ ಸ್ವಲ್ಪ ಸಮಯ ಧ್ಯಾನ ಅಥವಾ ದೈಹಿಕ ವ್ಯಾಯಾಮಕ್ಕಾಗಿ ಸಮಯವನ್ನ ಮೀಸಲಿಡಬೇಕಾಗುತ್ತೆ. ಇನ್ನು ಸೂರ್ಯಾಸ್ತದ ನಂತರ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಕಪ್ಪು ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇದರಿಂದ ನಿಮ್ಮ ಕೆಲಸದಲ್ಲಿರುವಂತಹ ಅಡೆತಡೆಗಳು ನಿವಾರಣೆಯಾಗುವಂಥದ್ದು. ಇನ್ನು ಇಂದು ಹನುಮಂತನ ಪ್ರಾರ್ಥನೆಯನ್ನ ಮಾಡುವುದು ಮಕರ ರಾಶಿಯವರಿಗೆ ಅತ್ಯಂತ ಶ್ರೇಷ್ಠ. ಹನುಮಾನ್ ಚಾಲೀಸ ಪಠಿಸುವುದರಿಂದ ಶನಿ ದೋಷಗಳ ಪ್ರಭಾವ ಕೂಡ ಕಡಿಮೆಯಾಗುವಂಥದ್ದನ್ನ ನೋಡ್ತೀರಾ. ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರು ಸಿಂಹದಂತೆ ಗರ್ಜಿಸುವುದು ಸುಲಭ, ಆದರೆ ಸಮಯ ಬಂದಾಗ ಶಾಂತವಾಗಿ ಗುರಿಯತ್ತ ಹೆಜ್ಜೆ ಇಡುವುದು ಶಕ್ತಿವಂತರ ಲಕ್ಷಣ. ಜಗತ್ತು ನಿಮ್ಮ ಮೌನವನ್ನ ಸೋಲು ಎಂದು ಭಾವಿಸಬಹುದು, ಆದರೆ ನಿಮ್ಮ ಸಾಧನೆಯ ಸದ್ದು ಇಡೀ ಜಗತ್ತಿಗೆ ಕೇಳಿಸುವಂತದ್ದನ್ನ ಶೀಘ್ರದಲ್ಲಿಯೇ ನೀವು ನೋಡ್ತೀರ. ನೀವು ಇತರರಿಗಿಂತ ವಿಭಿನ್ನವಾಗಿ ಯೋಚನೆಯನ್ನ ಮಾಡುವವರು. ಇಂದು ಕಷ್ಟಗಳು ಬೆಟ್ಟದಂತೆ ಕಂಡರೂ ಯಾವುದೇ ಕಾರಣಕ್ಕೂ ಹೆದರಬೇಡಿ, ಏಕೆಂದರೆ ಕಠಿಣ ದಾರಿಗಳೇ ಸುಂದರ ಗುರಿಯತ್ತ ಕೊಂಡೊಯ್ಯುವಂಥದ್ದನ್ನ ಶೀಘ್ರದಲ್ಲಿ ನೀವು ನೋಡ್ತೀರ. ಇಂದು ಆರ್ಥಿಕವಾಗಿ ಲಾಭದಾಯಕವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ದೊರೆಯುವಂಥದ್ದು. ಆದರೂ ಶನಿವಾರವಾಗಿರುವುದರಿಂದ ಅನಗತ್ಯ ಖರ್ಚುಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಕೊಳ್ಬೇಕಾಗುತ್ತೆ. ಹೊಸ ಹೂಡಿಕೆ ಮಾಡುವ ಮುನ್ನ ಅನುಭವಸ್ಥರ ಸಲಹೆಯನ್ನ ಪಡೆಯುವುದು ಬಹಳ ಮುಖ್ಯ. ಇನ್ನು ಕೆಲಸದ ಸ್ಥಳದಲ್ಲಿ ಶನಿಯ ಪ್ರಭಾವದಿಂದ ಸಣ್ಣ ಪುಟ್ಟ ಸವಾಲುಗಳು ಎದುರಾಗಬಹುದು, ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಖಂಡಿತ ಸಿಗುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರಗಳನ್ನ ಆರಂಭಿಸಲು ಇದು ಸುಸಮಯ. ತಾಂತ್ರಿಕ ಕ್ಷೇತ್ರ ಅಥವಾ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭವಾಗುವಂತಹ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಸಾಮರಸ್ಯದ ವಾತಾವರಣವನ್ನ ನೋಡುವಂತಹದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಪ್ರೀತಿ ಪಾತ್ರರ ಜೊತೆಗಿನ ಸಂಬಂಧ ಮತ್ತಷ್ಟು ಗಟ್ಟಿಯಾಗಲಿದೆ. ದೂರದ ಸಂಬಂಧಗಳಿಂದ ಶುಭ ಸುದ್ದಿಯೂ ಕೂಡ ಕೇಳುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡಬೇಕಾಗುತ್ತೆ. ವಿಶೇಷವಾಗಿ ಕಾಲು ನೋವು ಅಥವಾ ಕೀಲು ನೋವು ಬಾಧಿಸಬಹುದು. ನಿಯಮಿತವಾಗಿ ವ್ಯಾಯಾಮವನ್ನ ಮಾಡಿ ಮತ್ತು ಧೂಳಿನಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ತುಂಬಾ ಅವಶ್ಯಕತೆ ನಿಮಗೆ. ಇಂದು ಮುಂಜಾನೆ ಅಥವಾ ಸಂಜೆ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇನ್ನು ಹನುಮಾನ್ ಚಾಲೀಸವನ್ನ ಪಠಿಸುವುದು ಅಥವಾ ಕೇಳಿಸಿಕೊಳ್ಳುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಕೂಡ ನಿವಾರಣೆಯಾಗುವಂಥದ್ದು. ಇನ್ನು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಬಣ್ಣದ ಬಟ್ಟೆ ಅಥವಾ ಅನ್ನವನ್ನ ದಾನವಾಗಿ ಮಾಡುವುದು ಕೂಡ ತುಂಬಾ ಶ್ರೇಷ್ಠ. ಇಂದಿನ ಜಪವಾಗಿ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಿಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಈ ದಿನ ನೀವು ಬಳಸಬೇಕಾಗುತ್ತೆ. ಮೀನರಾಶಿಯವರು ನಿಮ್ಮ ಶಾಂತ ಸ್ವಭಾವವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಯಾರೋ ಏನೋ ಅಂದರು ಎಂದು ನಿಮ್ಮ ಗುರಿಯಿಂದ ಹಿಂದೆ ಸರಿಯಬೇಡಿ. ನೆನಪಿಡಿ, ನದಿಯ ನೀರು ಹರಿಯುತ್ತಿದ್ದರೆ ಮಾತ್ರ ಅದಕ್ಕೆ ಬೆಲೆ. ನಿಂತ ನೀರು ಹವಾಸೆ ಹಿಡಿಯುವಂತದ್ದನ್ನ ನೋಡ್ತೀರ. ಜಗತ್ತು ನಿಮ್ಮನ್ನ ಸೋಲಿಸಲು 1000 ದಾರಿಯನ್ನ ಹುಡುಕಬಹುದು, ಆದರೆ ಗೆಲ್ಲಲು ನಿಮಗೆ ನಿಮ್ಮ ಮೇಲಿರುವಂತಹ ಒಂದೇ ಒಂದು ನಂಬಿಕೆ ಸಾಕು. ಸೈಲೆಂಟ್ ಆಗಿ ಕೆಲಸವನ್ನ ಮಾಡಿ, ಆಗ ಯಶಸ್ಸು ನಿಮ್ಮ ಹತ್ತಿರ ಬರುವಂತದ್ದನ್ನ ನೀವು ನೋಡ್ತೀರ. ಇಂದು ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ನಿಮಗೆ ಹೆಗಲೇ ಇರಬಹುದು. ನಿಮ್ಮ ಕ್ರಿಯಾಶೀಲ ಆಲೋಚನೆಗಳಿಗೆ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭವಾಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶಕತೆಯನ್ನ ನೋಡಿಕೊಂಡು ಹೋಗಿ, ಇಲ್ಲದಿದ್ದರೆ ಸಣ್ಣ ಪುಟ್ಟ ಗೊಂದಲಗಳು ಕೂಡ ಉಂಟಾಗಬಹುದು. ಹಣಕಾಸಿನ ಹರಿವು ಸುಧಾರಣೆಯನ್ನ ತರುವಂತದ್ದು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಸಿಗುವುದು ಸ್ವಲ್ಪ ವಿಳಂಬವಾಗಬಹುದು. ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಯೋಚನೆಯನ್ನ ಮಾಡಿ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭದ ಮುನ್ಸೂಚನೆ ಇದೆ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನ ನೋಡುವಂತದ್ದು. ಜೀವನ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಇದು ನಿಮ್ಮ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವಂತದ್ದು. ಮಕ್ಕಳ ಪ್ರಗತಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ. ಅವಿವಾಹಿತರಿಗೆ ಮದುವೆಯ ಮಾತುಕತೆಗಳಲ್ಲಿ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನ. ಇನ್ನು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಕಾಲು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಕೂಡ ಕಾಡುವಂತದ್ದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ಹೊರಗಿನ ಆಹಾರ ಸೇವನೆಯಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ಸಂಜೆ ಸ್ವಲ್ಪ ಸಮಯ ಧ್ಯಾನಕ್ಕೆ ಮೀಸಲಿಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಇಂದು ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ಕೆಲಸದಲ್ಲಿ ಬರುವಂತಹ ಅಡೆತಡೆಗಳನ್ನ